ನಾಳೆ ಬೆಳಗಾವಿ ಲೋಕಸಭಾ ಅಖಾಡಕ್ಕೆ ಶೆಟ್ಟರ್ ಎಂಟ್ರಿ ಆಗ್ತಾ ಇದ್ದಾರೆ. ಟಿಕೆಟ್ ಗಿಟ್ಟಿಸಿಕೊಂಡಿರುವಂತಹ ಜಗದೀಶ್ ಶೆಟ್ಟರ್ ನಾಳೆ ಅಖಾಡಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಶೆಟ್ಟರ್ ಪರ ಅಖಾಡಕ್ಕೆ ಬಿಎಸ್ವೈ ಸ್ವತಃ ಇಳಿಯಲಿದ್ದಾರೆ. ನಾಳೆ ಇಡೀ ದಿನ ಬೆಳಗಾವಿಯಲ್ಲೇ ಬಿಎಸ್ವೈ ಇರಲಿದ್ದಾರೆ. ಬೆಳಗಾವಿಯಲ್ಲಿ ಲಿಂಗಾಯತ ಮರಾಠ ಮತ ನಿರ್ಣಾಯಕ. ಜಗದೀಶ್ ಶೆಟ್ಟರ್ ಪರ ಬಿಎಸ್ ಯಡಿಯೂರಪ್ಪ ರಣತಂತ್ರ ಹೆಣೆದಿದ್ದಾರೆ. ಶೆಟ್ಟರ್ ವಿರೋಧಿ ಅಲೆಗೆ ಬ್ರೇಕ್ ಹಾಕಲಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಲಿಂಗಾಯತ ನಾಯಕರನ್ನ ಒಂದಾಗಿಸೋದಕ್ಕೆ ಬಿಎಸ್ವೈ ಆಗಮಿಸ್ತಾ ಇದ್ದಾರೆ ನಾಳೆ ಬೆಳಗಾವಿಗೆ. ಶೆಟ್ಟರ್ಗೆ ಟಿಕೆಟ್ ನೀಡಿದ್ದಕ್ಕೆ ಸ್ಥಳೀಯ ನಾಯಕರೇನು ಬೇಸರ ವ್ಯಕ್ತಪಡಿಸಿದ್ರು, ಅಸಮಾಧಾನಗೊಂಡಿದ್ರು. ಆ ಅಸಮಾಧಾನ ಶಮನಗೊಳಿಸುವ ನಿಟ್ಟಿನಲ್ಲಿ ಎಲ್ಲಾ ನಾಯಕರ ಜೊತೆಗೆ ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ ಬಿಎಸ್ವೈ. ಹಾಗಾಗಿ ಇಲ್ಲಿ ಬಿಜೆಪಿ ಭದ್ರಕೋಟೆಯನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತಹ ಪ್ಲಾನ್ ಬಿಜೆಪಿ ಕಡೆಯಿಂದ ಸ್ವತಃ ಯಡಿಯೂರಪ್ಪನವರನ್ನೇ ಅಖಾಡಕ್ಕಿಳಿಸಲಾಗ್ತಾ ಇದೆ. ಇಲ್ಲಿ ಯಡಿಯೂರಪ್ಪನವರೇ ಈ ಭಿನ್ನಮತ ಶಮನಕ್ಕೆ ಸೂಕ್ತ ವ್ಯಕ್ತಿ ಅನ್ನುವಂಥದ್ದನ್ನ ಮನಗೊಂಡಿರುವಂತಹ ಬಿಜೆಪಿ ಈಗ ಬಿಎಸ್ವೈ ಅವ್ರನ್ನ ಬೆಳಗಾವಿಗೆ ಅಸಮಾಧಾನ ಶಮನಗೊಳಿಸೋದಕ್ಕೆ ಜೊತೆಗೆ ಶೆಟ್ಟರ್ ಪರವಾಗಿ ತಂತ್ರ ರೂಪಿಸೋದಕ್ಕೆ ಒಂದು ಪ್ಲಾನ್ ಮಾಡಲಾಗಿರೋದು. ಹೀಗಾಗಿ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ನಿಂದ ವಾಪಸ್ ಬಿಜೆಪಿಗೆ ಬಂದ ಮೇಲೂ ಕೂಡ ಅವರ ವಿರುದ್ಧ ಅಸಮಾಧಾನ ಅತ್ತ ಕಾಂಗ್ರೆಸ್ ಕಡೆಯಿಂದಲೂ ಇತ್ತು, ಇತ್ತ ಬಿಜೆಪಿ ಸ್ಥಳೀಯ ನಾಯಕರ ಕಡೆಯಿಂದಲೂ ಇತ್ತು. ಅದರಲ್ಲೂ ಕೂಡ ಬೆಳಗಾವಿ ಕ್ಷೇತ್ರಕ್ಕೆ ಬರುವ ಅವಶ್ಯಕತೆ ಏನಿತ್ತು, ಇಲ್ಲಿನ ನಾಯಕರು ಸಮರ್ಥರಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಸ್ಥಳೀಯ ಬಿಜೆಪಿ ನಾಯಕರು ಕೇಳಿದ್ರು. ಆದರೆ ಇಲ್ಲಿ ಶೆಟ್ಟರ್ ಅವರು ಈ ಹಿಂದೆ ನಾನು ಬೆಳಗಾವಿಗೆ ಒಳ್ಳೆ ಕೆಲಸ ಮಾಡಿದ್ದೆ, ತಳಮಟ್ಟದ ಕಾರ್ಯಕರ್ತನಿಂದಲೂ ಕೂಡ ಬೆಳಗಾವಿ ಕಡೆ ನಾನು ಹೆಚ್ಚಿನ ಗಮನ ಕೊಟ್ಟಿದ್ದೆ ಅಂತ ಹೇಳಿದ್ರು ಕೂಡ ಆ ಅಸಮಾಧಾನ ಮುಂದೆ ಮತ ಹಾಕುವ ಸಂದರ್ಭ ಸಾಕಷ್ಟು ತೊಂದರೆ ಆಗಬಹುದು ಅಂತ ಮನಗೊಂಡಿರುವ ಬಿಜೆಪಿ ಅದರ ಶಮನಕ್ಕೆ ಸ್ವತಃ ಬಿಎಸ್ವೈ ಅವರನ್ನೇ ಕಣಕ್ಕಿಳಿಸಿದೆ ಇಲ್ಲಿ ಪ್ರಚಾರ ವಿಚಾರವಾಗಿ ರಣತಂತ್ರ ರೂಪಿಸುವ ನಿಟ್ಟಿನಲ್ಲಿ.